ವೆಲ್ಕಮ್ ಟು ಸ್ವೀಕಾವ್ ಭಾಗ 2. ಸ್ವೀಕಾವ್ನ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಇನ್ನು ಏನೇನಿದೆ, ಹೇಗಿದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಸುತ್ತಮುತ್ತ ಇರುವಂಥ ಲೋಕಲ್ ಹಳ್ಳಿಗಳಿಂದ ಇಲ್ಲಿ ಬಗೆ ಬಗೆಯ ಬುಟ್ಟಿಗಳನ್ನು ಮಾರಾಟ ಮಾಡೋದಕ್ಕೆ ತಗೊಂಡ್ಬಂದಿಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಎಲ್ಲನೂ ಪಿಂಗಾಣಿಯಿಂದ ಮಾಡಿದಂತಹ ಎಲ್ಲ ಕ್ರಿಸ್ಮಸ್ನ ಕರಕುಶಲ ವಸ್ತುಗಳನ್ನೆಲ್ಲನೂ ಇಲ್ಲಿ ಡಿಸ್ಪ್ಲೇಗಿಟ್ಟಿದ್ದಾರೆ. ಕ್ರಿಸ್ಮಸ್ ತಾತ ಮತ್ತು ಜರ್ಮನಿಯ ಹಳ್ಳಿಯ ಮನೆಗಳು, ಈ ರೀತಿ ಬಗೆ ಬಗೆಯಂಥ ವಸ್ತುಗಳನ್ನು ಇಲ್ಲಿ ನೋಡ್ಬೋದು. ನಮ್ಮ ಚನ್ನಪಟ್ಟಣದ ಮರದ ಗೊಂಬೆಗಳ ಫ್ಯಾಕ್ಟ್ರಿಯಲ್ಲಿ ಇರುವಂತಹ ಗೊಂಬೆಗಳ ಥರನೇ ಇಲ್ಲೂ ಸಹ ಗೊಂಬೆಗಳನ್ನು ಮಾಡಿಟ್ಟಿದ್ದಾರೆ. ಸಾಮಾನ್ಯವಾಗಿ ಜರ್ಮನಿಯ ಹಳ್ಳಿಯ ಸಂಸ್ಕೃತಿಯನ್ನು ತೋರಿಸುವಂಥ ಗೊಂಬೆಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಹಂಟರ್ಸ್ ಇದ್ದಾರೆ, ಮತ್ತು ಯಾವಾಗಲೂ ಓದ್ಕೊಂಡು ಕೂತ್ಕೊಳ್ಳೋರಿಗೆ ಇಲ್ಲಿ ಬುಕ್ ವಾಮ್, ಪುಸ್ತಕದ ಹುಳು, ಮತ್ತು ಇಲ್ಲಿ ಗ್ಲೂ ವೈನ್ ತಯಾರಿಸ್ತಾ ಇರುವಂಥ ತಾತ ಮತ್ತು ಅವರ ಮೊಮ್ಮಗಳು ಗ್ಲೂ ವೈನನ್ನು ಮಾರ್ತಾ ಇದ್ದಾಳೆ. ಇಲ್ಲಿ ನಮ್ಮ ಸ್ಯಾಂಟಾ ಕ್ಲಾಸ್ ಅವರು ಫ್ಲೈಟ್ ಹತ್ಕೊಂಡು ಹೋಗಿ ಉಡುಗೊರೆಯನ್ನು ಹಂಚೋದಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲಿ ನಮ್ಮ ಸ್ನೋಮ್ಯಾನ್ ನಿಂತ್ಕೊಂಡಿದ್ದಾರೆ, ಮತ್ತು ಇಲ್ಲಿ ನೀಲಿ ಕ್ಯಾಪ್ ಹಾಕ್ಕೊಂಡಿರುವಂಥ ಇನ್ನೊಬ್ಬ ಸ್ನೋಮ್ಯಾನ್ ಕಾಣಿಸ್ತಾ ಇದ್ದಾರೆ. ಇವರೇ ನಮ್ಮ ರೈತಾಪಿ ಮಹಿಳೆ, ಒಂದು ಕೈಯಲ್ಲಿ ಬ್ರೆಡ್ಡು ಮತ್ತು ಹಾಲು ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಇವರೇ ನಮ್ಮ ಜರ್ಮನಿಯ ರೈತಪ್ಪ, ಬಿತ್ತನೆ ಬೀಜ ಹಿಡ್ಕೊಂಡು ಹೊಲದಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಯಾರು ನಿಂತ್ಕೊಂಡಿದ್ದಾರೆ, ಹೇಸಲ್ ನಟ್ಸ್ ಬುಟ್ಟಿ ಹತ್ರ ಕ್ರಿಸ್ಮಸ್ ತಾತ ಮಕ್ಕಳಿಗೆಲ್ಲನೂ ಉಡುಗೊರೆಯನ್ನು ಹಂಚೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಗುರು, ಇದೇನೋ ಗೊತ್ತಾಯ್ತಾ? ಈ ಸಿಟಿ ಸುತ್ತಮುತ್ತ ಇರುವಂಥ ಕಾಡುಗಳಿಂದ ಎಲ್ಲ ಜಿಂಕೆಗಳನ್ನು ಬೇಟೆ ಆಡ್ಕೊಂಡು ಬಂದು ಇಲ್ಲಿ ಅದರ ಮಾಂಸವನ್ನು ಇವರು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಅಂಗಡಿ ಇಟ್ಕೊಂಡು. ಜನಕ್ಕೆ ಗೊತ್ತಾಗಲಿ ಅಂತ ಮೇಲೆಗಡೆ ಒಂದು ಜಿಂಕೆದು ಪುತ್ಥಳಿ ಬೇರೆ ಇಟ್ಬಿಟ್ಟಿದ್ದಾರೆ ಅಂಗಡಿ ಮೇಲೆಗಡೆ. ಬುದ್ಧ ಬೋಧಿ ವೃಕ್ಷದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ದಂಗೆ ಇಲ್ಲಿ ನಮ್ಮ ಕ್ರಿಸ್ಮಸ್ ತಾತ ಕ್ರಿಸ್ಮಸ್ ಟ್ರೀ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಸಾಮಾನ್ಯವಾಗಿ ಜರ್ಮನಿಯ ಹಳ್ಳಿಗಳಲ್ಲಿ ಒಲೆ ಈ ರೀತಿ ಇರುತ್ತೆ ನೋಡಿ. ಕೆಳಗಡೆ ಎಲ್ಲನೂ ಮರ ಹಾಕಿ ಬೆಂಕಿ ಹಚ್ತಾರೆ, ಮೇಲೆಗಡೆ ಬ್ರೆಡ್ ಎಲ್ಲನೂ ಬೇಕ್ ಮಾಡ್ಕೊಳ್ತಾರೆ. ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದು ಜರ್ಮನ್ ಫುಡ್ಡನ್ನು ಟೇಸ್ಟ್ ಮಾಡದೇ ಇದ್ರೆ ಆಗತ್ತಾ? ನೋಡಿ, ಇದು ಜರ್ಮನಿಯ ಫೇಮಸ್ ಫುಡ್ಡು ಬ್ರಾಟ್ವುರ್ಸ್ಟ್ ಅಂತ. ಇದೇ ನೋಡಿ ಜರ್ಮನಿಯ ಅತ್ಯಂತ ಪ್ರಸಿದ್ಧವಾದಂತಹ ಕ್ರಿಸ್ಮಸ್ ಮಾರ್ಕೆಟ್ನ ಪಾನೀಯ ಗ್ಲೂ ವೈನ್. ಜೋರಾಗಿ ಮಳೆ ಬೇರೆ ಬೀಳ್ತಾ ಇತ್ತು, ನಾನು ಕೊಡೆ ತಗೊಬರೋದು ಮರ್ತೋಗಿದೆ. ಅದಕ್ಕೇನೆ ಸೂಪರ್ ಮಾರ್ಕೆಟಿಗೆ ಬಂದೆ ಕೊಡೆ ತಗೊಬರೋಣ ಅಂತ. ಎಷ್ಟು ಹುಡ್ಕಿದ್ರೂ ಕೊಡೆನೇ ಸಿಗಲಿಲ್ಲ. ಇಲ್ಲಿ ಒಬ್ರು ಅಕ್ಕ ಇದ್ದಾರೆ, ಆ ಅಕ್ಕನ ನಮ್ಮ ಮಂಡ್ಯ ಭಾಷೆನಲ್ಲಿ ಕೇಳೋಣ ಬನ್ನಿ. ಅಕ್ಕಯ್ಯ, ಕೊಡೆ ಎಲ್ಲಿ ಮಡಗಿದೆ? ಹಂಗಂತ ಕೇಳೋಣ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ನನಗೆ ಕೊಡೆ ಕಾಣಿಸ್ಬಿಡ್ತು. ಕೊಡೆ ತೊಗೊಂಡು ಆಚೆ ಕಡೆಗೆ ಬಂದೆ. ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ, ಸ್ವೀಕಾವ್ನ ಕ್ರಿಸ್ಮಸ್ ಮಾರ್ಕೆಟ್ನ ಅನುಭವ ಹಕ್ಕಿಯ ಚಿಲಿಪಿಲಿಯ ಕಲರವ.